Hello friends, how are you all? I hope you are all fine. So welcome to the class today. ಇವತ್ತಿನ ಕ್ಲಾಸ್ನಲ್ಲಿ ನಾವು ಫ್ಯೂಚರ್ ಸಿಂಪಲ್ ಟೆನ್ಸ್ ಬಗ್ಗೆ ಲರ್ನ್ ಮಾಡೋಣ. ಈ ಕಳೆದ ಕಳೆದ 2 ಕ್ಲಾಸ್ನಲ್ಲಿ ನಿಮಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮತ್ತು ಸಿಂಪಲ್ ಪಾಸ್ಟ್ ಟೆನ್ಸ್ ಬಗ್ಗೆ ನಾನು ಹೇಳ್ಕೊಟ್ಟಿದ್ದೆ. ಇವತ್ತು ಸಿಂಪಲ್ ಟೆನ್ಸ್ನ ಕೊನೆಯ ಟೆನ್ಸ್ ಆಗಿರುವಂತಹ ಸಿಂಪಲ್ ಫ್ಯೂಚರ್ ಟೆನ್ಸ್ ಬಗ್ಗೆ ನಾವು ಲರ್ನ್ ಮಾಡೋಣ. ಸೊ ಮೊದಲನೇದಾಗಿ ನಾವು ಈ ಸಿಂಪಲ್ ಫ್ಯೂಚರ್ ಟೆನ್ಸ್ನ ಎಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆ, ಸೊ ಪ್ಲೀಸ್ ಟೇಕ್ ಅ ಲುಕ್ ಅಟ್ ದ ಬೋರ್ಡ್. ಸಿಂಪಲ್ ಫ್ಯೂಚರ್ ಟೆನ್ಸ್ ಈಸ್ ಯೂಸ್ಡ್ ಟು ಟಾಕ್ ಅಬೌಟ್ ಥಿಂಗ್ಸ್ ಹ್ಯಾಪನ್ ಇನ್ ಫ್ಯೂಚರ್. ಅಂದರೆ ಮುಂದೆ ನಡೆಯುವಂತಹ ಫ್ಯೂಚರ್ನಲ್ಲಿ ನಡೆಯುವಂತಹ ವಿಷಯಗಳ ಬಗ್ಗೆ ನಾವು ಮಾತಾಡುವಾಗ ಫ್ಯೂಚರ್ ಸಿಂಪಲ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಇಲ್ಲಿ ಫ್ಯೂಚರ್ ಅಂದರೆ ಏನು? ಇಟ್ ಮೇ ಬಿ ಟುಮಾರೋ, ಇಟ್ ಮೇ ಬಿ ಡೇ ಆಫ್ಟರ್ ಟುಮಾರೋ, ಇಟ್ ಮೇ ಬಿ ನೆಕ್ಸ್ಟ್ ಮಂತ್ ಆಗಿರ್ಬೋದು, ನೆಕ್ಸ್ಟ್ ಇಯರ್ ಆಗಿರ್ಬೋದು, 10 ವರ್ಷ ಆದಮೇಲೆ ಆಗಿರ್ಬೋದು, 1 ನಿಮಿಷ ಆದಮೇಲೆ ಆಗಿರ್ಬೋದು. ನೋಡಿ, ಇಲ್ಲಿ ಕೆಲವರು ಫ್ಯೂಚರ್ ಅಂದರೆ ಕನ್ಫ್ಯೂಸ್ ಮಾಡ್ಕೊತಾರೆ. ಸಿಂಪಲ್ ಫ್ಯೂಚರ್ ಟೆನ್ಸ್ನ ಫ್ಯೂಚರಲ್ಲಿ ಯೂಸ್ ಮಾಡೋದು ಅಂದರೆ ಇದು ಫ್ಯೂಚರ್ ಅಂದರೆ ಡಿಸ್ಟೆಂಟ್ ಫ್ಯೂಚರ್ ಅಲ್ಲ, ಅಂದರೆ ನಾಳೆ, ನಾಳಿದ್ದು, ಆಚೆ ನಾಳಿದ್ದು ಆಗಿರಬೇಕು ಅಥವಾ ಮುಂದಿನ ವರ್ಷ ಆಗಿರಬೇಕು ಅಂತೇನಿಲ್ಲ. ಈಗ ನಾವು 1 ನಿಮಿಷ ಆದಮೇಲೆ ಏನಾದರೂ ಒಂದು ವರ್ಕ್ ಮಾಡ್ತೀವಿ, ಅದನ್ನು ಹೇಳೋದಕ್ಕೆ ಕೂಡ ನಾವು ಇದೇ ಟೆನ್ಸ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಇದನ್ನು ಹೇಗೆ ಮಾಡೋದು ನಾನು ಆಲ್ರೆಡಿ ಹೇಳಿದ್ದೀನಿ. ಯಾವುದೇ ಟೆನ್ಸ್ನಲ್ಲಿ 3 ಟೈಪ್ಸ್ ಆಗಿರುವಂತಹ ಒಂದು ಸೆಂಟೆನ್ಸಸ್ ಬರುತ್ತೆ. ಓಕೆ, ಪಾಸಿಟಿವ್ ಬರುತ್ತೆ, ಹಾಗೆ ನೆಗೆಟಿವ್ ಬರುತ್ತೆ, ಹಾಗೆ ಕ್ವೆಶನ್ ಬರುತ್ತೆ. ಓಕೆ, ಟೆನ್ಸ್ ಫಾರ್ಮುಲಾ ಬಗ್ಗೆ ಕೂಡ ನೀವು ಈ ಹಿಂದಿನ ಕ್ಲಾಸ್ಗಳಲ್ಲಿ ಕಲ್ತಿದ್ದೀರಾ. ಸೊ ಇದಕ್ಕೂ ಈ ಸಿಂಪಲ್ ಫ್ಯೂಚರ್ ಟೆನ್ಸ್ಗೂ ಕೂಡ ಒಂದು ಟೆನ್ಸ್ ಫಾರ್ಮುಲಾ ಇದೆ. ಲೆಟ್ಸ್ ಸಿ ವಾಟ್ಸ್ ದ ಟೆನ್ಸ್ ಫಾರ್ಮುಲಾ ಫಾರ್ ಸಿಂಪಲ್ ಫ್ಯೂಚರ್ ಟೆನ್ಸ್. ಓಕೆ, ಸೊ ಫಸ್ಟ್ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ನ ಪಾಸಿಟಿವ್ ಸೆಂಟೆನ್ಸ್ ಮಾಡೋದು ಹೇಗೆ ಅನ್ನೋದನ್ನ ಕಲ್ತ್ಕೊಳ್ಳೋಣ. ಓಕೆ, ನೋಡಿ, ಪಾಸಿಟಿವ್ ಸೆಂಟೆನ್ಸ್ ಇಲ್ಲಿ ಹೇಗೆ ಮಾಡಬೇಕು ನಾವು? ಮೊದಲು ನೌನ್ ಆರ್ ಪ್ರನೌನ್. ಓಕೆ, ನೌನ್ ಆರ್ ಪ್ರನೌನ್. ಐ ವಿ ಯು ದೆ ಹಿ ಶೀಟ್. ಇಲ್ಲಿ ಹಿ ಶೀಟ್ ನಾನು ಪ್ರನೌನ್ ಮಾತ್ರ ಯೂಸ್ ಮಾಡಿದ್ದೀನಿ. ಬೇಕಾದ್ರೆ ನೀವು ಅಲ್ಲಿ ನೌನ್ನ ರೀಪ್ಲೇಸ್ ಮಾಡ್ಬೋದು. ಹಿ ಇರೋ ಜಾಗದಲ್ಲಿ ಯಾವುದೋ ಒಂದು ಹೆಸರು ಹಾಕ್ಕೋಬೋದು, ರವಿ ಅಂತ ಹಾಕ್ಕೋಬೋದು, ರಾಕೇಶ್ ಅಂತ ಹಾಕ್ಕೋಬೋದು. ಶಿ ಇರೋ ಜಾಗದಲ್ಲಿ ರೇಖಾ ಅಂತಾಗಲಿ, ಬೇರೆ ಯಾವುದೇ ಹೆಸರು, ಫೀಮೇಲ್ ಹೆಸರು ಯಾವ್ದು ಬೇಕಾದರೂ ನೀವು ಇಲ್ಲಿ ಹಾಕ್ಕೋಬೋದು. ಇಟ್ಟಿರೋ ಜಾಗದಲ್ಲಿ ಬೇರೆ ಯಾವುದಾದ್ರೂ ಸಬ್ಜೆಕ್ಟ್ ಹಾಕ್ಕೋಬೋದು. ಓಕೆ, ನಾನ್ ಲಿವಿಂಗ್ ಥಿಂಗ್ಸ್ ಯಾವ್ದು ಬೇಕಾದರೂ ಇಲ್ಲಿ ಹಾಕ್ಕೋಬೋದು. ದೇ ಅಂತ ಪ್ಲೂರಲ್ಲು, ಅಲ್ಲಿ ಪೀಪಲ್ ಅಂತ ಹಾಕ್ಕೊಳ್ಳಿ, ಸ್ಟೂಡೆಂಟ್ಸ್ ಅಂತ ಹಾಕ್ಕೊಳ್ಳಿ, ಮೆಂಬರ್ಸ್ ಅಂತ ಹಾಕ್ಕೊಳ್ಳಿ, ಏನು ಬೇಕಾದರೂ ಆಗುತ್ತೆ. ಸೊ ನೌನ್ ಆದರೂ ಹಾಕ್ಕೋಬೋದು, ಪ್ರನೌನ್ ಆದರೂ ಹಾಕ್ಕೋಬೋದು. ಓಕೆ, ಸೊ ಐ ವಿ ಯು ದೆ ಹಿ ಶೀಟ್, ನೌನ್ ಆರ್ ಪ್ರನೌನ್. ಸೊ ಇಲ್ಲಿ ನೀವು ವಿಲ್ ಯೂಸ್ ಮಾಡಬೇಕು. ನೀವು ಹೋದ ಟೆನ್ಸಲ್ಲಿ ನೋಡಿದ್ದೀರಾ, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇಲ್ಲಿ ನೀವು ಡೂ ಅಂತ ಡೈರೆಕ್ಟಾಗಿ ಡೂ ಅಂತ ಬರುತ್ತೆ. ಓಕೆ, ಇಲ್ಲಿ ಆ ರೀತಿ ಇಲ್ಲ. ಇಲ್ಲಿ ಏನಂದರೆ ನೀವು ವಿಲ್ ಯೂಸ್ ಮಾಡಬೇಕು. ಓಕೆ, ಸೊ ನೌನ್ ಆರ್ ಪ್ರನೌನ್, ವಿಲ್ ಪ್ಲಸ್ ಬೇಸ್ ವರ್ಬ್. ಬೇಸ್ ವರ್ಬ್ ಅಂದ್ರೇನು? ಪ್ರೆಸೆಂಟ್ ಟೆನ್ಸ್ ವರ್ಬ್ ಅಂತ. ಓಕೆ, ಈ 3 ನೀವು ಜಾಯಿನ್ ಮಾಡಿದಾಗ ಅದನ್ನ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂತ ಹೇಳ್ತೀವಿ. ಓಕೆ, ನೋಡೋಣ ಬನ್ನಿ ಅದನ್ನ ಹೇಗೆ ಮಾಡೋದು ಅಂತ. ಸೊ ಐ ವಿಲ್ ಡೂ, ಐ ವಿಲ್ ಡೂ ಇದರ ಅರ್ಥ ಏನಾಗುತ್ತೆ? ನಾನು ಮಾಡ್ತೀನಿ ಅಂತ. ವಿ ವಿಲ್ ಕಮ್, ನಾವು ಬರ್ತೀವಿ. ದೇ ವಿಲ್ ಸ್ಪೀಕ್, ಅವರು ಮಾತಾಡ್ತಾರೆ. ಹಿ ವಿಲ್ ಗೋ, ಅವನು ಹೋಗ್ತಾನೆ. ಶಿ ವಿಲ್ ಹೆಲ್ಪ್, ಅವಳು ಸಹಾಯ ಮಾಡ್ತಾಳೆ. ಇಟ್ ವಿಲ್ ಡೂ, ಇದು ಮಾಡುತ್ತೆ. ಅಥವಾ ಇಟ್ ವಿಲ್ ಗೋ, ಅದು ಹೋಗುತ್ತೆ ಅಂತ. ಸೊ ಈ ರೀತಿ ಅರ್ಥ ಬರುತ್ತೆ. ಇದು ನೀವು ಜ್ಞಾಪಕ ಇಟ್ಕೊಳ್ಳಿ, ಇದು ಫ್ಯೂಚರ್ಗೆ ಮಾತ್ರ. ಓಕೆ, ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡಬಾರ್ದು, ಫ್ಯೂಚರ್ಗೆ ಯೂಸ್ ಮಾಡಬೇಕು. ಸೊ ಇದೇ ಸೆಂಟೆನ್ಸ್ನೆಲ್ಲ ನೆಗೆಟಿವ್ ಮಾಡೋದು ಹೇಗೆ ಅಂತ ನೋಡೋಣ. ಓಕೆ, ಸೊ ನೆಗೆಟಿವ್ ನೋಡಿ, ನೌನ್ ಆರ್ ಪ್ರನೌನ್ ಇದು ಫಸ್ಟ್ ನೀವು ಮಾಡ್ಕೋಬೇಕಾಗಿರೋದು. ಐ ವಿ ಯು ದೆ ಹಿ ಶೀಟ್. ಸೊ ಇದ್ರ ಜೊತೆಗೆ ವಿಲ್ ಇದೆಯಲ್ಲ, ಈ ವಿಲ್ ನೋಡ್ಕೊಳ್ಳಿ, ಅಪಾಸ್ಟ್ರಫಿ ಹಾಕಿ ಡಬಲ್ ಎಲ್ ಬರೆದ್ರೆ ಅದು ಶಾರ್ಟ್ ಫಾರ್ಮ್. ವಿಲ್ನ ಶಾರ್ಟ್ ಫಾರ್ಮ್ ಬಂದು ಅಪಾಸ್ಟ್ರಫಿ ಹಾಕಿ ಡಬಲ್ ಎಲ್ ಮಾಡಬೇಕು. ಓಕೆ, ಸೊ ಇಲ್ಲಿ ವಿಲ್ನ ನೆಗೆಟಿವ್ ಏನು? ವಿಲ್ ನಾಟ್. ವಿಲ್ ನಾಟ್. ವಿಲ್ನ ಶಾರ್ಟ್ ಫಾರ್ಮ್ ಹೇಗೆ ಬರೀತಾರೆ?
ಓಂಟ್ ಅಂತ ಬರೀತಾರೆ, WONT, ಓಂಟ್. ಸೊ ನೋಡ್ಕೊಳ್ಳಿ ಓಂಟ್ ಅಂತ. ಪ್ಲಸ್ ಬೇಸ್ ವರ್ಬ್ ಹಾಕ್ಕೊಳ್ಳಿ. ಬೇಸ್ ವರ್ಬ್ ಅಂದರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರುವಂತಹ ವರ್ಬ್. ಓಕೆ, ಸೊ ಹೇಗೆ ಮಾಡೋದು ಇದನ್ನ ಇಲ್ಲಿ ನೋಡಿ. ಇಲ್ಲಿ ಐ ವಿಲ್ ಡೂ, ಐ ವಿಲ್ ನಾಟ್ ಡೂ. ಓಕೆ, ಆ ಥರ ಬರುತ್ತೆ. ವಿ ವಿಲ್ ಕಮ್, ವಿ ವಿಲ್ ನಾಟ್ ಕಮ್. ಓಕೆ, ಯು ವಿಲ್ ಸ್ಪೀಕ್, ಯು ವಿಲ್ ನಾಟ್ ಸ್ಪೀಕ್. ಇಲ್ಲಿ ನೋಡಿ, ಐ ವಿಲ್ ನಾಟ್ ಡೂ, ವಿ ವಿಲ್ ನಾಟ್ ಕಮ್, ಯು ವಿಲ್ ನಾಟ್ ಸ್ಪೀಕ್, ದೇ ವಿಲ್ ನಾಟ್ ಗೋ, he will not help, she will not do, it will not come. So will not na short form ಬಂದು won't. ಓಕೆ, ಸೊ ಇದು ಹೀಗೆ ನಾವು ಮಾಡ್ಕೋಬಹುದು. ನೌನ್ ಆರ್ ಪ್ರನೌನ್ will not ಪ್ಲಸ್ ಬೇಸ್ ವರ್ಬ್. ಇದನ್ನ ಕ್ವೆಶನ್ ಮಾಡೋದು ಹೇಗೆ? ಇಲ್ಲೂ ಒಂದು ಕ್ವಶನ್ಗೆ ಒಂದು ಫಾರ್ಮುಲಾ ಇದೆ. ಓಕೆ, ಫಸ್ಟ್ ಕ್ವಶನ್ ಸ್ಟಾರ್ಟ್ ಆಗೋದು ಏನಂದ್ರೆ ವಿಲ್ ಇಂದ ಸ್ಟಾರ್ಟ್ ಆಗುತ್ತೆ. ವಿಲ್ ಫಸ್ಟ್ ಹಾಕ್ಕೊಳ್ಳಿ, ನೆಕ್ಸ್ಟು ನೌನ್ ಆರ್ ಪ್ರನೌನ್ ಬರಲಿ. ಓಕೆ, ನೌನ್ ಆರ್ ಪ್ರನೌನ್ ಐ ವಿ ಯು ದ ಹಿ ಶೀಟ್. ಅದಾದಮೇಲೆ ಬೇಸ್ ವರ್ಬ್ ಬರಬೇಕು. ಬೇಸ್ ವರ್ಬ್ ಈಸ್ ನಥಿಂಗ್ ಬಟ್ ಇನ್ಫಿನಿಟಿವ್ ಅಂತ ಕೂಡ ಹೇಳ್ತೀವಿ, ಅಂದರೆ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇರೋವಂತಹ ಒಂದು ವರ್ಬ್. ಓಕೆ, ಸೊ ಇದನ್ನ ಹೇಗೆ ಮಾಡ್ಬೋದು ನೋಡಿ. ವಿಲ್ ಐ ಡೂ, ನಾನು ಮಾಡ್ತೀನ. ವಿಲ್ ವಿ ಡೂ, ವಿಲ್ ವಿ ಕಮ್, ನಾವು ಬರ್ತೀವ. ವಿಲ್ ದೇ ಸ್ಪೀಕ್, ಅವರು ಮಾತಾಡ್ತಾರ. ವಿಲ್ ಹಿ ಗೋ, ಅವನು ಹೋಗ್ತಾನ. ವಿಲ್ ಶಿ ಹೆಲ್ಪ್, ಅವಳು ಸಹಾಯ ಮಾಡ್ತಲ್ಲ. ವಿಲ್ ಇಟ್ ಕಮ್, ಅದು ಬರುತ್ತಾ, ಅಥವಾ ವಿಲ್ ಇಟ್ ಗೋ, ಅದು ಹೋಗುತ್ತಾ. ನೋಡಿ, ಈ ಥರ ಮಾಡಬೇಕಾಗುತ್ತೆ. ಓಕೆ, ಅಂದರೆ ಈಗ ನೆಗೆಟಿವ್ ಅರ್ಥ ಏನಾಗುತ್ತೆ ಅಂತ ನಾನು ಹೇಳಿಲ್ಲ. ನೆಗೆಟಿವ್ ಅರ್ಥ ಏನು ಗೊತ್ತಾ? ಐ ವಿಲ್ ನಾಟ್ ಡೂ ಅಂದರೆ ನಾನು ಮಾಡುವುದಿಲ್ಲ ಅಂತ ಆಗುತ್ತೆ. ಮಾಡಲ್ಲ ಅಂತ ಆಡು ಭಾಷೆಯಲ್ಲಿ ಹೇಳ್ತೀವಿ ನಾವು. ಓಕೆ, ವಿ ವಿಲ್ ನಾಟ್ ಕಮ್, ನಾವು ಬರಲ್ಲ. ದೇ ವಿಲ್ ನಾಟ್ ಸ್ಪೀಕ್, ಅವರು ಮಾತಾಡಲ್ಲ. ಹಿ ವಿಲ್ ನಾಟ್ ಗೋ, ಅವನು ಹೋಗಲ್ಲ. ಶಿ ವಿಲ್ ನಾಟ್ ಹೆಲ್ಪ್, ಅವಳು ಸಹಾಯ ಮಾಡಲ್ಲ. ಇಟ್ ವಿಲ್ ನಾಟ್ ಗೋ, ಅದು ಹೋಗಲ್ಲ. ಸೊ ಗೊತ್ತಾಯ್ತಲ್ಲ, ಈ ರೀತಿ ಒಂದು ಅರ್ಥ ಬರುತ್ತೆ. ಇದು ಪ್ರೆಸೆಂಟ್ ಸಿಂಪಲ್ ಫ್ಯೂಚರ್ ಟೆನ್ಸ್, ಪಾಸಿಟಿವ್, ನೆಗೆಟಿವ್ ಮತ್ತು ಕ್ವೆಶನ್ ಅಂತ. ಸೊ ಇಲ್ಲಿ ನಾನು ಒಂದೊಂದು ಪ್ರನೌನ್ ಜೊತೆ ಒಂದೊಂದು ವರ್ಬ್ ಯೂಸ್ ಮಾಡ್ತಾ ಇದ್ದೀನಿ. ಹಾಗೇನು ಇಲ್ಲ, ನೀವು ಯಾವ ವರ್ಬ್ ಬೇಕಾದರೂ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಯು ಸ್ಪೀಕ್, ಯು ವಿಲ್ ಸ್ಪೀಕ್. ಇಲ್ಲಿ ನೋಡಿ, ಯು ವಿಲ್ ಸ್ಪೀಕ್, ಯು ವಿಲ್ ಗೋ, ಯು ವಿಲ್ ಹೆಲ್ಪ್. ಹಾಗೆ ಶಿ ವಿಲ್ ಸ್ಪೀಕ್, ಶಿ ವಿಲ್ ಡೂ, ಶಿ ವಿಲ್ ಕಮ್. ಯಾವ ಪ್ರನೌನ್ ಜೊತೆ ಯಾವ ವರ್ಬ್ ಬೇಕಾದ್ರೂ ಯೂಸ್ ಮಾಡಿ, ಹಾಗೇನಿಲ್ಲ. ಜಸ್ಟ್ ನಾನು ಎಕ್ಸಾಂಪಲ್ಗೋಸ್ಕರ ನಾನು ಆ ರೀತಿ ಒಂದು ವರ್ಬ್ ಜೊತೆ ಒಂದು ನೌನ್ ಆರ್ ಪ್ರನೌನ್ ಜೊತೆ ನಾನು ಒಂದು ವರ್ಬ್ನ ಯೂಸ್ ಮಾಡಿದ್ದೀನಿ. ನೀವು ಯಾವ ವರ್ಬ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಲೆಟ್ಸ್ ಪ್ರಾಕ್ಟೀಸ್ ಒನ್ಸ್. ಈ ಟೆನ್ಸ್ ಒಂದ್ಸಲಿ ಪ್ರಾಕ್ಟೀಸ್ ಮಾಡಿಬಿಡೋಣ ಬನ್ನಿ. ಓಕೆ, ಇಲ್ಲಿ ನೋಡ್ಕೊಳ್ಳಿ. ಐ ವಿಲ್ ಡೂ. ಓಕೆ, ಐ ವಿಲ್ ಡೂ. ನೆಗೆಟಿವ್, ಐ ವಿಲ್ ನಾಟ್ ಡೂ. ವಿಲ್ ಐ ಡೂ, ತುಂಬ ರೇರ್ ಈ ಥರ ವಿಲ್ ಐ ಡೂ ಅಂತ ನಮ್ಮನ್ನ ನಾವೇ ಕ್ವಶನ್ ಕೇಳಲ್ಲ. ಬಟ್ ಫಾರ್ಮೇಷನ್, ಸೆಂಟೆನ್ಸ್ ಫಾರ್ಮೇಷನ್ ಆ ರೀತಿ ಬರುತ್ತೆ. ಓಕೆ, ಹಾಗೆ ವಿ ವಿಲ್ ಕಮ್. ಓಕೆ, ವಿ ವಿಲ್ ನಾಟ್ ಕಮ್. ವಿಲ್ ವಿ ಕಮ್, ಸೊ ಇದು ಕೂಡ ವೆರಿ ರೇರ್. ಹಾಗೆ ಯು ವಿಲ್ ಸ್ಪೀಕ್. ಓಕೆ, ಯು ವಿಲ್ ನಾಟ್ ಸ್ಪೀಕ್. ವಿಲ್ ಯು ಸ್ಪೀಕ್, ಈ ರೀತಿ. ದೇ ವಿಲ್ ಗೋ. ದೇ ವಿಲ್ ನಾಟ್ ಗೋ. ವಿಲ್ ದೇ ಗೋ. ಹಿ ವಿಲ್ ಹೆಲ್ಪ್. ಹಿ ವಿಲ್ ನಾಟ್ ಹೆಲ್ಪ್. ಇಲ್ಲಿ ವೋಂಟ್ ಅಂತ ಹೇಳ್ಬೋದು, ಹಿ ವೋಂಟ್ ಹೆಲ್ಪ್ ಅಂತಾದರೂ ಬೇಕಾದ್ರೆ ಹೇಳ್ಬೋದು. ಹಿ ವಿಲ್ ನಾಟ್ ಹೆಲ್ಪ್. ವಿಲ್ ಹಿ ಹೆಲ್ಪ್. ಶಿ ವಿಲ್ ಡೂ. ಶಿ ವಿಲ್ ನಾಟ್ ಡೂ. ವಿಲ್ ಶಿ ಡೂ, ಈ ರೀತಿ. ಓಕೆ, ಇಟ್ ವಿಲ್ ಗೋ. ಇಟ್ ವಿಲ್ ನಾಟ್ ಗೋ. ವಿಲ್ ಇಟ್ ಗೋ. ಸೊ ಈ ರೀತಿ ನಾವು ಮಾಡ್ಬೋದು. ಓಕೆ, ಸೊ ಹಾಗೇನೆ ಇಲ್ಲಿ ನಿಮಗೆ ಗೊತ್ತಿರಲಿ, ಎಸ್ಪೆಷಲಿ ನಾವು ಕ್ವಶನ್ ಮಾಡುವಾಗ ಯು ಜೊತೆ ಹೆಚ್ಚು ಯೂಸ್ ಮಾಡ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡಿ. ವಿಲ್ ಯು ಡೂ, ಮಾಡ್ತೀಯಾ ಅಂತ. ವಿಲ್ ಯು ಕಮ್, ಬರ್ತೀಯಾ. ವಿಲ್ ಯು ಸ್ಪೀಕ್, ಮಾತಾಡ್ತೀಯಾ. ವಿಲ್ ಯು ಗೋ, ಹೋಗ್ತೀಯಾ. ವಿಲ್ ಯು ಹೆಲ್ಪ್. ಸೊ ಈ ರೀತಿ ಅಂದರೆ ಈ ಪಾಸಿಟಿವ್ ನೆಗೆಟಿವ್ ಬಂದು ನಾವು ಎಲ್ಲ ರೀತಿನೂ ನಾವು ಬಳಸ್ತೀವಿ. ಓಕೆ, ಎಲ್ಲ ಪ್ರನೌನ್ ಜೊತೆನೂ ಯೂಸ್ ಮಾಡ್ತೀವಿ. ಆದರೆ ಕ್ವಶನ್ ಕೇಳೋವಾಗ ವಿಲ್ ಐ ನಮ್ಮನ್ನು ನಾವೇ ಕೇಳ್ಕೊಳ್ಳಲ್ಲ. ಹಾಗೆ ವಿಲ್ ಹಿ, ವಿಲ್ ಶಿ ಇದು ಕೂಡ ರೇರ್. ಆದರೆ ವಿಲ್ ಯು ತುಂಬ ಮೋಸ್ಟ್ ಕಾಮನ್ ಅದು. ಓಕೆ, ವಿಲ್ ಯು ಅಂತ ಕೇಳೋದು. ಓಕೆ, ಸೊ ಇದು
ಸಿಂಪಲ್ ಫ್ಯೂಚರ್ ಟೆನ್ಸ್, ಪಾಸಿಟಿವ್, ನೆಗೆಟಿವ್ ಮತ್ತು ಕ್ವೆಶನ್. ಓಕೆ, 1 or 2 ನಾವು ಎಕ್ಸಾಂಪಲ್ ಸೆಂಟೆನ್ಸ್ನ ನೋಡೋಣ. ಓಕೆ, ಇಲ್ಲಿ ನೋಡ್ಕೊಳ್ಳಿ. ಐ ವಿಲ್ ಡೂ ಇಟ್ ಟುಮಾರೋ. ಓಕೆ, ಐ ವಿಲ್ ಡೂ ಇಟ್ ಟುಮಾರೋ. ಅದೇ ನೆಗೆಟಿವ್ ಮಾಡಬೇಕಾದ್ರೆ ಐ ವಿಲ್ ನಾಟ್ ಡೂ ಇಟ್ ಟುಮಾರೋ, ವಿಲ್ ಐ ಡೂ ಇಟ್ ಟುಮಾರೋ ಅಂತ ಯೂಸ್ ಮಾಡ್ಬೋದು. ಓಕೆ, ಹಾಗೆ ಯು ವಿಲ್ ಕಮ್ ನೆಕ್ಸ್ಟ್ ವೀಕ್, ಯು ವಿಲ್ ಕಮ್ ನೆಕ್ಸ್ಟ್ ವೀಕ್. ಹಾಗೆ ಯು ವಿಲ್ ನಾಟ್ ಕಮ್ ನೆಕ್ಸ್ಟ್ ವೀಕ್, ವಿಲ್ ಯು ಕಮ್ ನೆಕ್ಸ್ಟ್ ವೀಕ್. ಹಾಗೆ ಇನ್ನೊಂದು ಎಕ್ಸಾಂಪಲ್ ಸೆಂಟೆನ್ಸ್ ನೋಡೋಣ. ಓಕೆ, ಶಿ ವಿಲ್ ಹೆಲ್ಪ್ ಮೀ, ಶಿ ವಿಲ್ ಹೆಲ್ಪ್ ಮೀ, ಶಿ ವಿಲ್ ನಾಟ್ ಆರ್ ಶಿ ವೋಂಟ್, ಶಿ ವೋಂಟ್ ಹೆಲ್ಪ್ ಮೀ, ವಿಲ್ ಶಿ ಹೆಲ್ಪ್ ಮೀ. ಓಕೆ, ಹಾಗೆ I will go to New York next month, I will go to New York next month, I will not go to New York next month, will I go to New York next month. ಇದು ನನ್ನನ್ನು ನಾನೇ ಪ್ರಶ್ನೆ ಕೇಳೋ ಥರ, ಬಟ್ ಅದು ಆ ರೀತಿ ಬರಲ್ಲ. ಬಟ್ ನಾವು ಕೇಳೋವಾಗ ಬೇಕಾದ್ರೆ ನಾವು ಸೆಕೆಂಡ್ ಪರ್ಸನ್ ಚೇಂಜ್ ಮಾಡ್ಕೋಬೋದು. ಲೈಕ್ ವಿಲ್ ಯು ಗೋ ಟು ನ್ಯೂ ಯಾರ್ಕ್ ನೆಕ್ಸ್ಟ್ ಮಂತ್ ಅಂತ ಕೇಳ್ಬೋದು. ಸೊ ಇನ್ನೊಂದು ನೋಡೋಣ. ಓಕೆ, ದೇ ವಿಲ್ ಸ್ಪೀಕ್ ಇನ್ ದ ಮೀಟಿಂಗ್. ಓಕೆ, ದೇ ವಿಲ್ ಸ್ಪೀಕ್ ಇನ್ ದ ಮೀಟಿಂಗ್, ದೇ ವಿಲ್ ನಾಟ್ ಸ್ಪೀಕ್ ಇನ್ ದ ಮೀಟಿಂಗ್, ವಿಲ್ ದೇ ಸ್ಪೀಕ್ ಇನ್ ದ ಮೀಟಿಂಗ್. ನೋಡಿ, ಇಲ್ಲಿ ನೀವು ಈ ಶೀಟ್ ಇರೋ ಕಡೆ ನೇಮ್ಸ್ ಹಾಕ್ಕೊಳ್ಳಿ ಬೇಕಾದ್ರೆ. ಫಾರ್ ಎಕ್ಸಾಂಪಲ್ ನೋಡಿ, ರಾಕೇಶ್ ವಿಲ್ ಹೆಲ್ಪ್ ಮೀ, ರಾಕೇಶ್ ವಿಲ್ ನಾಟ್ ಹೆಲ್ಪ್ ಮೀ, ವಿಲ್ ರಾಕೇಶ್ ಹೆಲ್ಪ್ ಮೀ. ಓಕೆ, ಆ ರೀತಿ. ಇಲ್ಲಿ ನೋಡಿ, ರೇಖಾ ವಿಲ್ ಗೋ ಟು ಬ್ಯಾಂಗ್ಳೂರ್ ಡೇ ಆಫ್ಟರ್ ಟುಮಾರೋ, ರೇಖಾ ವಿಲ್ ನಾಟ್ ಗೋ ಟು ಬ್ಯಾಂಗ್ಳೂರ್ ಡೇ ಆಫ್ಟರ್ ಟುಮಾರೋ, ವಿಲ್ ರೇಖಾ ಗೋ ಟು ಬ್ಯಾಂಗ್ಳೂರ್ ಡೇ ಆಫ್ಟರ್ ಟುಮಾರೋ. ಸೊ ಇಲ್ಲಿ ಈಗ ಇಲ್ಲಿ ಒಂದು ಇಟ್ ಅಂತ ಇದೆ. ಓಕೆ, ಇಲ್ಲಿ ಬಸ್ ಅಂತ ಹಾಕ್ಕೊಳ್ಳಿ. ಇದು ನಾನ್ ಲಿವಿಂಗ್ ಥಿಂಗ್. ದ ಬಸ್ ವಿಲ್ ಕಮ್ ನೌ, ದ ಬಸ್ ವಿಲ್ ನಾಟ್ ಕಮ್ ನೌ, ವಿಲ್ ದ ಬಸ್ ಕಮ್ ನೌ. ಈ ರೀತಿ ನೀವು ಮಾಡ್ಕೋಬೋದು. ಓಕೆ, ಸೊ ಅಂದರೆ ಈ ಟೆನ್ಸಲ್ಲಿ ನೀವು ಮೇಯ್ನ್ ಒಂದು ಥಿಂಗ್ ಜ್ಞಾಪಕ ಇಟ್ಕೋಬೇಕು. ಅದೇನು ಗೊತ್ತಾ? ಸೊ ದ ಮೇಜರ್ಲಿ ಇಲ್ಲಿ ನಿಮಗೆ ಒಂದು ವಿಷಯ ಏನಂದರೆ, ಈಗ ನಾವು ಮಾತಾಡ್ತಾ ಇರ್ತೀವಿ. ಓಕೆ, ಈ ಮಾತಾಡಿದ ನೆಕ್ಸ್ಟ್ ಮೂಮೆಂಟೇ ಒಂದು ಕೆಲಸ ಮಾಡ್ತೀವಿ, ಆಗ ಕೂಡ ನಾವು ಇದೇ ಟೆನ್ಸ್ನ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಯಾರೊಬ್ರು ನಿಮ್ಮನ್ನ ಅಡ್ರೆಸ್ ಕೇಳ್ತಾರೆ. ಓಕೆ, ವಿಲ್ ಯು ಪ್ಲೀಸ್ ಟೆಲ್ ಮಿ ದಿಸ್ ಅಡ್ರೆಸ್ ಅಂತ. ಈಗ ನೀವು ಈಗ ತಕ್ಷಣ ಹೇಳ್ತೀರಾ, ನೀವು ಅಡ್ರೆಸ್ನ ಅವ್ನು ಕೇಳಿದ ತಕ್ಷಣ ಹೇಳ್ತೀರಾ. ಆದರೂ ನೀವು ಹೇಳ್ಬೋದು ಐ ವಿಲ್ ಟೆಲ್ ಯು. ಓಕೆ, ಡೋಂಟ್ ವರಿ, ಐ ವಿಲ್ ಟೆಲ್ ಯು ಅಂದರೆ ಈಗ ಹೇಳ್ತಾ ಇದ್ದೀನಿ ನಾನು. ಬಟ್ ಒಂದು ನಿಮಿಷ ಆದಮೇಲೆ ನಾವು ಮಾಡೋ ಕೆಲಸ ಕೂಡ ನಾವು ವಿಲ್ ಯೂಸ್ ಮಾಡಬೇಕು. ಓಕೆ, ಹಾಗೆ ನಿಮಗೆ ಗೊತ್ತಿರಲಿ, ಯಾವುದೇ ಕಾರಣಕ್ಕೂ ವಿಲ್ನ ನೀವು ಪ್ರೆಸೆಂಟ್ ಟೆನ್ಸಲ್ಲಿ ನಡೆಯುವಂತಹ ಕೆಲಸಗಳನ್ನ ಅಥವಾ ಪ್ರತಿದಿನ ಮಾಡೋ ಕೆಲಸಗಳನ್ನ ಹೇಳೋದಕ್ಕೆ ಯೂಸ್ ಮಾಡಬೇಡಿ. ಫಾರ್ ಎಕ್ಸಾಂಪಲ್, ಐ ವಿಲ್ ಗೋ ಟು ಬ್ಯಾಂಗ್ಳೂರ್ ಎವ್ರಿ ಡೇ, ಐ ವಿಲ್ ಗೋ ಟು ಸ್ಕೂಲ್ ಎವ್ರಿ ಡೇ, ಐ ವಿಲ್ ಗೋ ಟು ಆಫೀಸ್ ಎವ್ರಿ ಡೇ. ಓಕೆ, ಹಾಗೆ ನಿಮ್ಮ ಹ್ಯಾಬಿಟ್ಸ್ ಬಗ್ಗೆ ಹೇಳೋಕ್ಕೆ ಯೂಸ್ ಮಾಡಬೇಡಿ. ಐ ವಿಲ್ ಡ್ರಿಂಕ್ ಕಾಫಿ, ಐ ವಿಲ್ ಡ್ರಿಂಕ್ ಟೀ. ಸೊ ಹಾಗೆ ಪ್ರತಿದಿನ ಏನೇನು ನಡೆಯುತ್ತೆ ರೆಗ್ಯುಲರ್ ಆಗಿ ಆಕ್ಟಿವಿಟೀಸು, ಅದು ಯಾವುದ್ರ ಜೊತೆಗೂ ನೀವು ವಿಲ್ ಯೂಸ್ ಮಾಡಬಾರ್ದು. ವಿಲ್ ಈಸ್ ಓನ್ಲಿ ಫಾರ್ ಫ್ಯೂಚರ್. ಓಕೆ, ಫ್ಯೂಚರ್ ಇಟ್ ಮೇ ಬಿ 1 minute ಆರ್ ಇಟ್ ಮೇ ಬಿ 1000 years. ಸೊ ಅದಕ್ಕೆ ಮಾತ್ರ ವಿಲ್ನ ಯೂಸ್ ಮಾಡ್ಕೊಳ್ಳಿ. ಈ ಟೆನ್ಸ್ ಮೋಸ್ಟ್ ಕಾಮನ್ ಆಗಿ ಯೂಸ್ ಆಗುತ್ತೆ. ಹಾಗೆ ಇಲ್ಲಿ ಇನ್ನೊಂದು ಥಿಂಗ್ ನೀವು ಜ್ಞಾಪಕ ಇಟ್ಕೋಬೇಕು, ಶಲ್ ಕೂಡ ಯೂಸ್ ಮಾಡ್ತೀವಿ ನಾವು. ಓಕೆ, ಆದರೆ ಶಲ್ ಇಟ್ಸ್ ನಾಟ್ ಮೋಸ್ಟ್ ಕಾಮನ್ ಆಗಿ ಯೂಸ್ ಮಾಡಲ್ಲ. ಮತ್ತು ಐ ಮತ್ತು ವಿ ಜೊತೆ ಶಲ್ ನಾವು ಯೂಸ್ ಮಾಡ್ಕೊತೀವಿ. ಅಂದರೆ ಎಲ್ಲೆಲ್ಲಿ ನಾವು ಇವಾಗ ವಿಲ್ ಯೂಸ್ ಮಾಡಿದ್ದೀವಿ ಆ ಜಾಗಗಳಲ್ಲಿ ನಾವು ಶಲ್ ಯೂಸ್ ಮಾಡ್ಬೋದು. ಬಟ್ ಮೋಸ್ಟ್ ಕಾಮನ್ಲಿ ವಿಲ್ ಈಸ್ ಯೂಸ್ಡ್. ಓಕೆ, ಐ ಸಜೆಸ್ಟ್ ಯು ಯೂಸ್ ವಿಲ್ ಓನ್ಲಿ. ಯಾವಾಗ ನೀವು ರಿಕ್ವೆಸ್ಟ್ ಮಾಡುವಾಗ ನೀವು ಅದನ್ನ ಮೋಡಲ್ ವರ್ಬ್ ರೀತಿ ಬಳಸ್ಬೋದು. ಅದ್ರ ಬಗ್ಗೆ ನಾನು ಇನ್ನೊಂದು ಕ್ಲಾಸಲ್ಲಿ ಮಾಡ್ತೀನಿ. ಸೊ ಇವತ್ತು ಗೊತ್ತಾಯ್ತಲ್ಲ, ನಾವು ಇವತ್ತು ಕಲ್ತಿದ್ದೇನೆಂದರೆ ಸಿಂಪಲ್ ಫ್ಯೂಚರ್ ಟೆನ್ಸ್ ಬಗ್ಗೆ. ಇದನ್ನು ಫ್ಯೂಚರಲ್ಲಿ ನಡೆಯುವಂತಹ ಒಂದು ವಿಷಯಗಳನ್ನ ಹೇಳೋದಕ್ಕೆ ನಾವು ಯೂಸ್ ಮಾಡ್ತೀವಿ. ನಾವು ಪಾಸಿಟಿವ್ ನೆಗೆಟಿವ್ ಕ್ವೆಶನ್ ಮಾಡೋದನ್ನ ಕಲ್ತ್ಕೊಂಡ್ವಿ. ನಾವು ಫಸ್ಟ್ ಆಫ್ ಆಲ್ ನೀವು ಈ ಟೆನ್ಸ್ ಫಾರ್ಮುಲಾಸ್ ನಿಮಗೆ ಪ್ರತಿಯೊಂದು ಚೆನ್ನಾಗಿ ಗೊತ್ತಿರಬೇಕು. ಟೆನ್ಸ್ ಫಾರ್ಮುಲಾ ಗೊತ್ತಿದ್ರೆ ನೀವು ಮಾಡೋದು ತುಂಬ ಈಸಿ ಆಗುತ್ತೆ. ಓಕೆ, ಸೊ ಹಾಗೆ ಸೊ ಇಲ್ಲಿ ಇದರ ಬಗ್ಗೆ, ಈ ಒಂದು ಟೆನ್ಸ್ ಬಗ್ಗೆ ಇಷ್ಟು ವಿಷಯಗಳನ್ನ ನೀವು ಜ್ಞಾಪಕ ಇಟ್ಕೊಂಡ್ರೆ ಡೆಫಿನೆಟ್ಲಿ ನೀವು ಈ ಟೆನ್ಸ್ನ ಬಹಳ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಬೋದು ಅಂತ ಐ ಹೋಪ್, ರಿಯಲಿ ಹೋಪ್. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಐ ಹೋಪ್ ಯು ಲೈಕ್ಡ್ ದಿಸ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಭಾಳಷ್ಟು ಜನ ಕಲಿಬೇಕು ಅಂತ ಇರ್ತಾರೆ. ಭಾಳಷ್ಟು
ಈ ಒಂದು ಡ್ಯುಯಲ್ ಲ್ಯಾಂಗ್ವೇಜ್ ಅಥವಾ ಕನ್ನಡವನ್ನು ನಾನು ಬಳಸಿ ಇದನ್ನು ಟೀಚ್ ಮಾಡ್ತಾ ಇರೋವಂಥ ಒಂದು ಮೇಯ್ನ್ ಪರ್ಪಸ್ ಏನಂದರೆ ಇದು ಎಲ್ರಿಗೂ ರೀಚ್ ಆಗಬೇಕು. ಬಹಳ ಪೂರ್ತಿ ಇಂಗ್ಲೀಷ್ನಲ್ಲೇ ಮಾಡೋಣ ಅನ್ನೋದು ಮೊದಲು ನನ್ನ ಒಂದು ಮನಸ್ಸಲ್ಲಿ ಬಂದಿತ್ತು. ಆದರೆ ಏನಂದರೆ ಎಲ್ರಿಗೂ ರೀಚ್ ಆಗೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಇದರಲ್ಲಿ ಕನ್ನಡವನ್ನು ಬಳಸಿ ಕೂಡ ನಾನು ಟೀಚ್ ಮಾಡ್ತಾ ಇದ್ದೀನಿ. ಸೊ ಭಾಳಷ್ಟು ಜನಕ್ಕೆ ಶೇರ್ ಮಾಡಿ, ಯಾರಿಗೆ ಇದು ಯೂಸ್ ಆಗ್ಬೋದು ಅಂಥವ್ರಿಗೆಲ್ಲ ಶೇರ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇಂಥ ವಿಡಿಯೋಗಳು ಇನ್ನೂ ಭಾಳಷ್ಟು ಬರೋದಿದೆ. ಸೊ ಇದು ಯಾವುದು ನಿಮಗೆ ಮಿಸ್ ಆಗಬಾರ್ದು ಅನ್ನೋದು ನನ್ನ ಒಂದು ಡಿಸೈರ್ ಆಗಿದೆ. ಓಕೆ, ಸೊ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.